ಹಾಸನ ಹೊಳೆನರಸೀಪುರ ರಸ್ತೆ ರಾಷ್ಟ್ರೀಯ ಹೆದ್ದಾರಿ 373ರ ಬಳಿ ಮೊಸಳೆ ಹೊಸಳ್ಳಿ ಬಳಿ ಭೀಕರ ಅಪಘಾತಕ್ಕೆ ಮೊನ್ನೆ ರಾತ್ರಿ ತಾನೇ 10 ಮಂದಿ ದುರ್ಮರಣಕ್ಕೀಡಾದರು. ಈಗ ನಾನು ಏನು ಅಪಘಾತ ಆಯಿತು ಆ ರಸ್ತೆಯ ಹೊಳೆನರಸೀಪುರಕ್ಕೆ ಹೋಗುವಂತಹ ಮೊಸಳೆ ಹೊಸಳ್ಳಿ ರಸ್ತೆಯಲ್ಲಿ ಇರುವಂಥದ್ದು, ಆ ಭಾಗದಲ್ಲಿ ಭೀಕರ ರಸ್ತೆ ಅಪಘಾತ ಆಗಿದ್ದು. ಆದರೆ ಈಗ 10 ಜನರ ಬಲಿ ತೆಗೆದುಕೊಂಡ ಮೇಲೆ ಈ ರಸ್ತೆ ಏನು ಈ ಒಂದು ಜಂಕ್ಷನ್ ಇದೆ ನೋಡ್ಬೋದು, ಈ ಸರ್ಕಲ್ ಇರುವಂಥದ್ದು, ಈ ಎಡಭಾಗಕ್ಕೆ ಹೋದರೆ ಇಲ್ಲೇ ರೈಲ್ವೆ ಟ್ರ್ಯಾಕ್ ಕೂಡ ಇರುವಂಥದ್ದು. ಮೊನ್ನೆ ಗಣಪತಿ ವಿಸರ್ಜನೆ ಮಾಡಲಿಕ್ಕೂ ಕೂಡ ಈ ಹಾಸನಕ್ಕೆ ಬರುವಂತಹ ನಾನು ತೋರಿಸ್ತಾ ಇರುವಂತಹ ಎಡಭಾಗದಲ್ಲಿ ಮೆರವಣಿಗೆ ಬರ್ತಾ ಇತ್ತು. ಹಾಗೆ ಈ ಭಾಗದಿಂದ ಕೂಡ ಅಂದರೆ ಆ ಭಾಗದಿಂದ ಎಡಭಾಗದಿಂದ ಬರ್ತಾಯಿತ್ತು. ಈ ಕಡೆಯಿಂದ ಹೋಗಬೇಕಾದ್ರೆ ಈ ಕಡೆ ಇರುವಂತಹ ಎಡಭಾಗದಲ್ಲಿ ಬರುವಂಥ ಲಾರಿ ಬಲಭಾಗಕ್ಕೆ ಹೋಗಿ ಅಪಘಾತ ಸಂಭವಿಸಿತು. ಇಷ್ಟಾದ ಮೇಲೆ ಈಗ ರಸ್ತೆ ಸುರಕ್ಷಿತಾ ಸಮಿತಿಯವರು ರಮ್ಲರ್ಗಳನ್ನು ಅಳವಡಿಕೆ ಮಾಡಿ ಹೋಗಿದ್ದಾರೆ. ಈಗ ನೋಡ್ಬೋದು, ಇದು ಇಂದು ಈಗಷ್ಟೇ ಆಗಿರುವಂಥದ್ದು. ಅಂದರೆ ಸುಮಾರು ಚಿಕ್ಕ ಚಿಕ್ಕ ಹಂಪ್ಗಳನ್ನು ಈ ರಮ್ಲರ್ಗಳು ಅಂತ ಕರೀತಾರೆ. ಇದನ್ನು ರಸ್ತೆ ಸುರಕ್ಷಿತಾ ಸಮಿತಿಯವರು ಈಗ ಮಾಡಿ ಹೋಗಿರುವಂಥದ್ದು. ಹಾಗೆ ಇನ್ನೊಂದು ಭಾಗದಲ್ಲಿ ನೋಡ್ಬೋದು, ಆ ಭಾಗದಲ್ಲೂ ಕೂಡ ರಮ್ಲರ್ ಅಳವಡಿಕೆ ಅಂದರೆ ಸಣ್ಣದಾದ ಹಂಪ್ಗಳನ್ನು ಅಳವಡಿಸುವ ಕಾರ್ಯ ನಡೀತಾ ಇದೆ. ಇನ್ನು ಈ ಭಾಗದಲ್ಲಿ ಈ ಬಗ್ಗೆ ಜನ ಈಗಾಗಲೇ ಸಾಕಷ್ಟು ಒತ್ತಾಯವನ್ನು ಮಾಡಿದರು. ಈಗ ಈ ರಮ್ಲರ್ ಅಳವಡಿಕೆ ಅಂದರೆ ಚಿಕ್ಕ ಹಂಪ್ ಅಳವಡಿಕೆ ಆಗಿದೆ. ಆ ಬಗ್ಗೆ ಈಗ ಮಾತನಾಡಲಿಕ್ಕೆ ಜನ ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ, ಈಗ ಇಷ್ಟೆಲ್ಲ ಆದಮೇಲೆ ಇದಕ್ಕೆ ಈಗ ಹಂಪ್ ಆಗ್ತಾ ಇದ್ದಾರೆ, ಏನು ಹೇಳ್ತೀರಾ? ಸರ್, ನಮ್ಮೂರಿನ ಅದೃಷ್ಟ ಇದು. ಯಾಕೆಂದರೆ ನಾವು ಭಾಳ ವರ್ಷದಿಂದ ಹೇಳ್ತಲೇ ಇದ್ದೋ ಇದು ಎಲ್ಲ ಇಲ್ಲಿ ಅಕ್ಕಪಕ್ಕದ ಊರಿಗೆಲ್ಲ ಹೋಗೋ ಅಂಥ ಪ್ಲೇಸ್ಗಳಿಗೆ ವೆಹಿಕಲ್ ಬಂದು ಹಂಗಂಗೆ ತಿರುಗ್ತಿದ್ದೋ. ಹಂಗಾಗಿ ನಾವು ಭಾಳ ಸರಿ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ್ರು ಹಾಕಿತ್ತಿಲ್ಲ. ಈಗ ಸತ್ತ ಮೇಲೆ ಅದು ಅವ್ರಿಗೆ ಜ್ಞಾನೋದಯ ಆಗಿದೆ. ಹಂಗಾಗಿ ಈ ಸರಿ ಹಾಕಿದ್ದಾರೆ. ಇವತ್ತು ಇದು ಹಾಕಿರೋದು ಭಾಳ ಅದೃಷ್ಟ, ಇದು ನಮ್ಮ ಊರಿನ ಅದೃಷ್ಟ. ಇದು ಇನ್ನು ಯಾವುದೇ ರೀತಿ ಸರ್, ಇದು ನಮ್ಮ ಹೈವೇ ರಸ್ತೆ ಆದಾಗಲೇ ತುಂಬ ಜನದ ಪ್ರಾಣ ಹೋಯ್ತು ಈ ರೋಡ್ನಲ್ಲಿ. ಆವಾಗಲೇ ನಾವು ಇವ್ರ ಗಮನಕ್ಕೆ ತಂದ್ವಿ ಜಿಲ್ಲಾಡಳಿತಕ್ಕೆ. ಹಿಂದೆ ಕೂಡ ಇಲ್ಲ ಆಕ್ಸಿಡೆಂಟ್ ಆಗಿದೆ, ತುಂಬ ಆಗಿದೆ, ಆಲ್ ರೋಡಲ್ಲಿ ತುಂಬ ಆಗಿದೆ. ಅವಾಗ ಹೇಳಿದಾಗ ಇದು ಹೈವೇ ರೋಡ್ ಹಾಕಕ್ಕೆ ಬರಲ್ಲ ಅಂತ ಹೇಳಿದ್ರು ಸರ್. ಇವತ್ತು 10 ಜನ ಪ್ರಾಣ ಹೋದ್ಮೇಲೆ ಈ ಕೆಲಸನ ಮಾಡಿದ್ದಾರೆ. ಈಗಲಾದರೂ ನಾವು ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಿ ಅಂತೇಳಿ ಅವ್ರು ಧನ್ಯವಾದ ಹೇಳ್ತೀವಿ. ಸೊ ಈ ಮುಂದೆ ಈ ಥರ ಅನಾಹುತ ಆಗದಂಗೆ ಮಾಡಿದ್ದಕ್ಕೆ ನಾವು ತುಂಬ ಧನ್ಯವಾದ ಹೇಳ್ತೀವಿ. ಈಗ 10 ಜನ ಪ್ರಾಣ ಹೋಗಿದೆ, ಮತ್ತು ಅವ್ರು ಪ್ರಾಣ ಬರಲ್ಲ, ಮುಂದೆ ಆಗ್ತಕ್ಕಂಥ ಅನಾಹುತನ ಇದನ್ನು ತಪ್ಪಿಸ್ಬೋದು ಅಂತೇಳಿ ಇಲಾಖೆಗೆ ಮತ್ತು ಜಿಲ್ಲಾಡಳಿತಕ್ಕೆ ಧನ್ಯವಾದ ಹೇಳ್ತೀವಿ. ಈಗ ಈ ಹಂಸ ಹಾಕಿರೋದಕ್ಕೆ ಮೊದಲನೇದಾಗಿ ನಾವು ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀವಿ. ಏನಪ್ಪ ಅಂದರೆ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ನಾವು ಮನವಿ ಮಾಡೋದೇನಪ್ಪ ಅಂತಂದರೆ, ಈ ರಸ್ತೆಯನ್ನು ತುಂಬ ಅವೈಜ್ಞಾನಿಕವಾಗಿ ಈ ರಸ್ತೆಯನ್ನು ಮಾಡಿರ್ತಾರೆ. ರಾಷ್ಟ್ರೀಯ ಹೆದ್ದಾರಿ ಅಂತ ಹೇಳ್ತಾರೆ, ಗ್ರಾಮದಲ್ಲಿ ಯಾವುದೇ ರೀತಿಯಾದಂಥ ಸರ್ವಿಸ್ ರಸ್ತೆಯನ್ನು ಕೊಟ್ಟಿಲ್ಲ. ಈ ತುದಿಯಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇದೆ, 1000ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಇಲ್ಲಿ ಕಲಿಕೆ ಮಾಡ್ತಾಯಿದ್ದಾರೆ. ಆದರೆ ಆ ಮಕ್ಕಳಿಗೆ ಕೂಡ ರಕ್ಷಣೆ ಇಲ್ಲ. ಇಲ್ಲಿ ಹೆದ್ದಾರಿ ಪಕ್ಕದಲ್ಲೇ ಶಾಲೆ ಇದೆ. ಏನು ಮಾಡಬೇಕು ಅಂತ ಇದಕ್ಕೆ ಸರ್ವಿಸ್ ರೋಡ್ ಕೊಡಬೇಕು, ಕಡ್ಡಾಯವಾಗಿ ಸರ್ವಿಸ್ ರಸ್ತೆ ಕೊಟ್ಟರೆ ಇದಕ್ಕೆ ಪರ್ಮನೆಂಟ್ ಪರಿಹಾರ ಸಿಗುತ್ತೆ. ಆ ತುದಿಯಲ್ಲಿ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ ಇದೆ. ಒಂದು ದಿನಕ್ಕೆ 300ರಿಂದ 400 ಜನ ಪೇಷಂಟ್ಸು ಹಾಸ್ಪಿಟ್ಲಿಗೆ ಬರ್ತಾರೆ. ಯಾಕಂದರೆ ಈ ಸುತ್ತಮುತ್ತ ಇಂಥ ಒಂದು ಆರೋಗ್ಯ ಸೌಲಭ್ಯ ಎಲ್ಲೂ ಇಲ್ಲದಿರೋದ್ರಿಂದ ಎಲ್ಲರೂ ಕೂಡ ಇಲ್ಲೇ ಅವಲಂಬಿತರಾಗಿದ್ದಾರೆ. ಸೇತುವೆ ಏನಾದ್ರು ಕೊಟ್ಟರೆ ಇಲ್ಲಿ ಮೇಲ್ಸೇತುವೆ ಕೊಡಬೇಕು, ಅಥವಾ ಇಲ್ಲಿ ಮೇಲ್ಸೇತುವೆ ಅಂತ ಕೊಟ್ಟರು ಭಾಳ ಅನುಕೂಲ ಆಗುತ್ತೆ. ಅದು ಬಹುಶಃ ರೇವಣ್ಣರ ತಲೆಯಲ್ಲಿ ಇತ್ತು ಅಂತ ಅನ್ಕೊಂತೀವಿ ನಾವು. ಮುಂದೆ ಒಂದು ದಿನ ಇದ್ರೆ ಮೇಲ್ಸೇತುವೆ ಇಲ್ಲಿಂದ ಹಳ್ಳಿ ದಾಟ ಕಡೆ ಕೊಟ್ಟರೆ ನಿಜವಾಗ್ಲೂ ಕೂಡ ಅದು ಭಾಳ ಒಳ್ಳೆ ಕೆಲಸ ಆಗ್ತದೆ. ದಯಮಾಡಿ ಅದೊಂದು ಸರ್ಕಾರದಿಂದ ಮನವಿ ಮಾಡಿ ತಲುಪಿಸಿದ್ರೆ ನಮ್ಮಂಥ ಭಾಗ್ಯವಂತರು ಯಾರಿಲ್ಲ ಅಂತ ನಾನು ಭಾವಿಸ್ತೀವಿ. ಒಳ್ಳೆ ಅನುಕೂಲ ಆಗ್ತದೆ. ಅದು ನೋಡ್ಬೋದು, ಸುಮಾರು 10 ಮಂದಿ ಯುವಕರು, ಅದು ಕೂಡ ಕಾಲೇಜ್ ಸ್ಟೂಡೆಂಟು, ದುರ್ಮರಣದ ನಂತರ ಇಲ್ಲಿ ಹಂಪನ್ನು ಹಾಕಿದ್ದಾರೆ. ಹಾಗೆ ಇನ್ನೊಂದು ಭಾಗದಲ್ಲಿ ಹಂಪ್ ಹಾಕುವಂತಹ ಕಾರ್ಯ ನಡೀತಾ ಇದೆ. ನೋಡ್ಬೋದು, ಆ ಭಾಗದಲ್ಲೂ ಕೂಡ ಹಂಪ್ ಅಳವಡಿಕೆಯ ಕಾರ್ಯ ನಡೀತಾ ಇದೆ. ಒಟ್ಟಾರೆಯಾಗಿ 10 ಜನ ಬಲಿ ಪಡೆದ ನಂತರ ನಮ್ಮ ಈ ಒಂದು ಡೇಂಜರ್ ರಸ್ತೆ, ನಮ್ಮ ಊರಿನಲ್ಲಿ ಈ ಒಂದು ಡೇಂಜರ್ ರಸ್ತೆಗೆ ಹಂಪ್ ಹಾಕುವಂತಹ ಅವಕಾಶ ಸಿಕ್ಕಿದೆ ಅಂತ ಈಗ ಗ್ರಾಮಸ್ಥರು ನಿಟ್ಟುಸಿರನ್ನು ಬಿಡ್ತಾ ಇರುವಂಥದ್ದು. ಜೊತೆಗೆ ಈ ರಸ್ತೆಗೆ ಸರ್ವಿಸ್ ರಸ್ತೆ ಇಲ್ಲ, ಮುಂದಾದರೂ ಕೂಡ ಇದನ್ನು ಮಾಡಿ ಸಾಧ್ಯವಾದರೆ ಸೇತುವೆಯನ್ನಾದರೂ ಮಾಡಿಕೊಡ್ಬೇಕು ಅನ್ನುವಂಥ ಒತ್ತಾಯವನ್ನು ಇಲ್ಲಿನ ಜನ ಮಾಡ್ತಾ ಇರುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನ ಹೊಳೆನರಸೀಪುರ ರಸ್ತೆ ರಾಷ್ಟ್ರೀಯ ಹೆದ್ದಾರಿ 373ರ ಬಳಿ ಮೊಸಳೆ ಹೊಸಳ್ಳಿ ಬಳಿ ಭೀಕರ ಅಪಘಾತಕ್ಕೆ ಮೊನ್ನೆ ರಾತ್ರಿ ತಾನೇ 10 ಮಂದಿ ದುರ್ಮರಣಕ್ಕೀಡಾದರು. ಈಗ ನಾನು ಏನು ಅಪಘಾತ ಆಯಿತು ಆ ರಸ್ತೆಯ ಹೊಳೆನರಸೀಪುರಕ್ಕೆ ಹೋಗುವಂತಹ ಮೊಸಳೆ ಹೊಸಳ್ಳಿ ರಸ್ತೆಯಲ್ಲಿ ಇರುವಂಥದ್ದು, ಆ ಭಾಗದಲ್ಲಿ ಭೀಕರ ರಸ್ತೆ ಅಪಘಾತ ಆಗಿದ್ದು. ಆದರೆ ಈಗ 10 ಜನರ ಬಲಿ ತೆಗೆದುಕೊಂಡ ಮೇಲೆ ಈ ರಸ್ತೆ ಏನು ಈ ಒಂದು ಜಂಕ್ಷನ್ ಇದೆ ನೋಡ್ಬೋದು, ಈ ಸರ್ಕಲ್ ಇರುವಂಥದ್ದು, ಈ ಎಡಭಾಗಕ್ಕೆ ಹೋದರೆ ಇಲ್ಲೇ ರೈಲ್ವೆ ಟ್ರ್ಯಾಕ್ ಕೂಡ
ಇರುವಂಥದ್ದು. ಮೊನ್ನೆ ಗಣಪತಿ ವಿಸರ್ಜನೆ ಮಾಡಲಿಕ್ಕೂ ಕೂಡ ಈ ಹಾಸನಕ್ಕೆ ಬರುವಂತಹ ನಾನು ತೋರಿಸ್ತಾ ಇರುವಂತಹ ಎಡಭಾಗದಲ್ಲಿ ಮೆರವಣಿಗೆ ಬರ್ತಾ ಇತ್ತು. ಹಾಗೆ ಈ ಭಾಗದಿಂದ ಕೂಡ ಅಂದರೆ ಆ ಭಾಗದಿಂದ ಎಡಭಾಗದಿಂದ ಬರ್ತಾ ಇತ್ತು. ಈ ಕಡೆಯಿಂದ ಹೋಗಬೇಕಾದ್ರೆ ಈ ಕಡೆ ಇರುವಂತಹ ಎಡಭಾಗದಲ್ಲಿ ಬರುವಂತಹ ಲಾರಿ ಬಲಭಾಗಕ್ಕೆ ಹೋಗಿ ಅಪಘಾತ ಸಂಭವಿಸಿತು. ಇಷ್ಟಾದ ಮೇಲೆ ಈಗ ರಸ್ತೆ ಸುರಕ್ಷತಾ ಸಮಿತಿಯವರು ರಮ್ಲರ್ಗಳನ್ನು ಅಳವಡಿಕೆ ಮಾಡಿ ಹೋಗಿದ್ದಾರೆ. ಈಗ ನೋಡ್ಬೋದು, ಇದು ಇಂದು ಈಗಷ್ಟೇ ಆಗಿರುವಂಥದ್ದು. ಅಂದರೆ ಸುಮಾರು ಚಿಕ್ಕ ಚಿಕ್ಕ ಹಂಪ್ಗಳನ್ನು ಈ ರಮ್ಲರ್ಗಳು ಅಂತ ಕರೀತಾರೆ. ಇದನ್ನು ರಸ್ತೆ ಸುರಕ್ಷತಾ ಸಮಿತಿಯವರು ಈಗ ಮಾಡಿ ಹೋಗಿರುವಂಥದ್ದು. ಹಾಗೆ ಇನ್ನೊಂದು ಭಾಗದಲ್ಲಿ ನೋಡ್ಬೋದು, ಆ ಭಾಗದಲ್ಲೂ ಕೂಡ ರಮ್ಲರ್ ಅಳವಡಿಕೆ ಅಂದರೆ ಸಣ್ಣದಾದ ಹಂಪ್ಗಳನ್ನು ಅಳವಡಿಸುವ ಕಾರ್ಯ ನಡೀತಾ ಇದೆ. ಇನ್ನು ಈ ಭಾಗದಲ್ಲಿ ಈ ಬಗ್ಗೆ ಜನ ಈಗಾಗಲೇ ಸಾಕಷ್ಟು ಒತ್ತಾಯವನ್ನು ಮಾಡಿದರು. ಈಗ ಈ ರಮ್ಲರ್ ಅಳವಡಿಕೆ ಅಂದರೆ ಚಿಕ್ಕ ಹಂಪ್ ಅಳವಡಿಕೆ ಆಗಿದೆ. ಆ ಬಗ್ಗೆ ಈಗ ಮಾತನಾಡಲಿಕ್ಕೆ ಜನ ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ, ಈಗ ಇಷ್ಟೆಲ್ಲ ಆದಮೇಲೆ ಇದಕ್ಕೆ ಈಗ ಹಂಪ್ ಆಗ್ತಾ ಇದ್ದಾರೆ, ಏನು ಹೇಳ್ತೀರಾ? ಸರ್, ನಮ್ಮೂರಿನ ಅದೃಷ್ಟ ಇದು. ಯಾಕೆಂದರೆ ನಾವು ಭಾಳ ವರ್ಷದಿಂದ ಹೇಳ್ತಲೇ ಇದ್ದೋ ಇದು ಎಲ್ಲ ಇಲ್ಲಿ ಅಕ್ಕಪಕ್ಕದ ಊರಿಗೆಲ್ಲ ಹೋಗೋ ಅಂಥ ಪ್ಲೇಸ್ಗಳಿಗೆ ವೆಹಿಕಲ್ ಬಂದು ಹಂಗಂಗೆ ತಿರುಗ್ತಿದ್ದೋ. ಹಂಗಾಗಿ ನಾವು ಭಾಳ ಸರಿ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ್ರು ಹಾಕಿತ್ತಿಲ್ಲ. ಈಗ ಸತ್ತ ಮೇಲೆ ಅದು ಅವ್ರಿಗೆ ಜ್ಞಾನೋದಯ ಆಗಿದೆ. ಹಂಗಾಗಿ ಈ ಸರಿ ಹಾಕಿದ್ದಾರೆ. ಇವತ್ತು ಇದು ಹಾಕಿರೋದು ಭಾಳ ಅದೃಷ್ಟ, ಇದು ನಮ್ಮ ಊರಿನ ಅದೃಷ್ಟ. ಇದು ಇನ್ನು ಯಾವುದೇ ರೀತಿ ಸರ್, ಇದು ನಮ್ಮ ಹೈವೇ ರಸ್ತೆ ಆದಾಗಲೇ ತುಂಬ ಜನದ ಪ್ರಾಣ ಹೋಯ್ತು ಈ ರೋಡ್ನಲ್ಲಿ. ಆವಾಗಲೇ ನಾವು ಇವ್ರ ಗಮನಕ್ಕೆ ತಂದ್ವಿ ಜಿಲ್ಲಾಡಳಿತಕ್ಕೆ. ಹಿಂದೆ ಕೂಡ ಇಲ್ಲ ಆಕ್ಸಿಡೆಂಟ್ ಆಗಿದೆ, ತುಂಬ ಆಗಿದೆ. ಆಲ್ ರೋಡಲ್ಲಿ ತುಂಬ ಆಗಿದೆ. ಅವಾಗ ಹೇಳಿದಾಗ ಇದು ಹೈವೇ ರೋಡ್ ಹಾಕಕ್ಕೆ ಬರಲ್ಲ ಅಂತ ಹೇಳಿದ್ರು ಸರ್. ಇವತ್ತು 10 ಜನ ಪ್ರಾಣ ಹೋದ್ಮೇಲೆ ಈ ಕೆಲಸನ ಮಾಡಿದ್ದಾರೆ. ಈಗಲಾದರೂ ನಾವು ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಿ ಅಂತೇಳಿ ಅವ್ರು ಧನ್ಯವಾದ ಹೇಳ್ತೀವಿ. ಸೊ ಈ ಮುಂದೆ ಈ ಥರ ಅನಾಹುತ ಆಗದಂಗೆ ಮಾಡಿದ್ದಕ್ಕೆ ನಾವು ತುಂಬ ಧನ್ಯವಾದ ಹೇಳ್ತೀವಿ. ಈಗ 10 ಜನ ಪ್ರಾಣ ಹೋಗಿದೆ, ಮತ್ತು ಅವ್ರ ಪ್ರಾಣ ಬರಲ್ಲ. ಮುಂದೆ ಆಗ್ತಕ್ಕಂಥ ಅನಾಹುತನ ಇದನ್ನು ತಪ್ಪಿಸ್ಬೋದು ಅಂತೇಳಿ ಇಲಾಖೆಗೆ ಮತ್ತು ಜಿಲ್ಲಾಡಳಿತಕ್ಕೆ ಧನ್ಯವಾದ ಹೇಳ್ತೀವಿ. ಈಗ ಈ ಹಂಪ್ಸ್ ಹಾಕಿರೋದಕ್ಕೆ ಮೊದಲನೇದಾಗಿ ನಾವು ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀವಿ. ಏನಪ್ಪ ಅಂದರೆ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ನಾವು ಮನವಿ ಮಾಡೋದೇನಪ್ಪ ಅಂತಂದರೆ, ಈ ರಸ್ತೆಯನ್ನು ತುಂಬ ಅವೈಜ್ಞಾನಿಕವಾಗಿ ಈ ರಸ್ತೆಯನ್ನು ಮಾಡಿರ್ತಾರೆ. ರಾಷ್ಟ್ರೀಯ ಹೆದ್ದಾರಿ ಅಂತ ಹೇಳ್ತಾರೆ, ಗ್ರಾಮದಲ್ಲಿ ಯಾವುದೇ ರೀತಿಯಾದಂಥ ಸರ್ವಿಸ್ ರಸ್ತೆಯನ್ನು ಕೊಟ್ಟಿಲ್ಲ. ಈ ತುದಿಯಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇದೆ. 1000ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಇಲ್ಲಿ ಕಲಿಕೆ ಮಾಡ್ತಾ ಇದ್ದಾರೆ. ಆದರೆ ಆ ಮಕ್ಕಳಿಗೆ ಕೂಡ ರಕ್ಷಣೆ ಇಲ್ಲ. ಇಲ್ಲಿ ಹೆದ್ದಾರಿ ಪಕ್ಕದಲ್ಲೇ ಶಾಲೆ ಇದೆ. ಏನು ಮಾಡಬೇಕು ಅಂತ ಇದಕ್ಕೆ ಸರ್ವಿಸ್ ರೋಡ್ ಕೊಡಬೇಕು. ಕಡ್ಡಾಯವಾಗಿ ಸರ್ವಿಸ್ ರಸ್ತೆ ಕೊಟ್ಟರೆ ಇದಕ್ಕೆ ಪರ್ಮನೆಂಟ್ ಪರಿಹಾರ ಸಿಗುತ್ತೆ. ಆ ತುದಿಯಲ್ಲಿ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ ಇದೆ. ಒಂದು ದಿನಕ್ಕೆ 300ರಿಂದ 400 ಜನ ಪೇಷಂಟ್ಸು ಹಾಸ್ಪಿಟ್ಲಿಗೆ ಬರ್ತಾರೆ. ಯಾಕಂದರೆ ಈ ಸುತ್ತಮುತ್ತ ಇಂಥ ಒಂದು ಆರೋಗ್ಯ ಸೌಲಭ್ಯ ಎಲ್ಲೂ ಇಲ್ಲದಿರೋದ್ರಿಂದ ಎಲ್ಲರೂ ಕೂಡ ಇಲ್ಲೇ ಅವಲಂಬಿತರಾಗಿದ್ದಾರೆ. ಸೇತುವೆ ಏನಾದ್ರು ಕೊಟ್ಟರೆ ಇಲ್ಲಿ ಮೇಲ್ಸೌತೆ ಕೊಡಬೇಕು, ಅಥವಾ ಇಲ್ಲಿ ಮೇಲ್ಸೇತುವೆ ಅಂತ ಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ. ಅದು ಬಹುಶಃ ರೇವಣ್ಣರ ತಲೆಯಲ್ಲಿ ಇತ್ತು ಅಂತ ಅನ್ಕೊಂತೀವಿ ನಾವು. ಮುಂದೆ ಒಂದು ದಿನ ಇದ್ರೆ ಮೇಲ್ಸೇತುವೆ ಇಲ್ಲಿಂದ ಹಳ್ಳಿ ದಾಟ ಕಡೆ ಕೊಟ್ಟರೆ ನಿಜವಾಗ್ಲೂ ಕೂಡ ಅದು ಭಾಳ ಒಳ್ಳೆ ಕೆಲಸ ಆಗ್ತದೆ. ದಯಮಾಡಿ ಅದೊಂದು ಸರ್ಕಾರದಿಂದ ಮನವಿ ಮಾಡಿ ತಲುಪಿಸಿದ್ರೆ ನಮ್ಮಂಥ ಭಾಗ್ಯವಂತರು ಯಾರಿಲ್ಲ ಅಂತ ನಾನು ಭಾವಿಸ್ತೀವಿ. ಒಳ್ಳೆ ಅನುಕೂಲ ಆಗ್ತದೆ ಅದು. ನೋಡ್ಬೋದು, ಸುಮಾರು 10 ಮಂದಿ ಯುವಕರು, ಅದು ಕೂಡ ಕಾಲೇಜ್ ಸ್ಟೂಡೆಂಟು, ದುರ್ಮರಣದ ನಂತರ ಇಲ್ಲಿ ಹಂಪನ್ನು ಹಾಕಿದ್ದಾರೆ. ಹಾಗೆ ಇನ್ನೊಂದು ಭಾಗದಲ್ಲಿ ಹಂಪ್ ಹಾಕುವಂತಹ ಕಾರ್ಯ ನಡೀತಾ ಇದೆ. ನೋಡ್ಬೋದು, ಆ ಭಾಗದಲ್ಲೂ ಕೂಡ ಹಂಪ್ ಅಳವಡಿಕೆಯ ಕಾರ್ಯ ನಡೀತಾ ಇದೆ. ಒಟ್ಟಾರೆಯಾಗಿ 10 ಜನ ಬಲಿ ಪಡೆದ ನಂತರ ನಮ್ಮ ಈ ಒಂದು ಡೇಂಜರ್ ರಸ್ತೆ, ನಮ್ಮ ಊರಿನಲ್ಲಿ ಈ ಒಂದು ಡೇಂಜರ್ ರಸ್ತೆಗೆ ಹಂಪ್ ಹಾಕುವಂತಹ ಅವಕಾಶ ಸಿಕ್ಕಿದೆ ಅಂತ ಈಗ ಗ್ರಾಮಸ್ಥರು ನಿಟ್ಟುಸಿರನ್ನು ಬಿಡ್ತಾ ಇರುವಂಥದ್ದು. ಜೊತೆಗೆ ಈ ರಸ್ತೆಗೆ ಸರ್ವಿಸ್ ರಸ್ತೆ ಇಲ್ಲ, ಮುಂದಾದರೂ ಕೂಡ ಇದನ್ನು ಮಾಡಿ ಸಾಧ್ಯವಾದರೆ ಸೇತುವೆಯನ್ನಾದರೂ ಮಾಡಿಕೊಡ್ಬೇಕು ಅನ್ನುವಂಥ ಒತ್ತಾಯವನ್ನು ಇಲ್ಲಿನ ಜನ ಮಾಡ್ತಾ ಇರುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.